ಮಹಾಲಕ್ಷ್ಮಿಯಂತೆ ಮಹಾಲಕ್ಷ್ಮಿಯಂತೆ ಮನ ಸೇರಿ ಮದುವೆಯಾದ 3 ತಿಂಗಳಿಗೆ ತನ್ನ ಗಂಡನಿಂದ ಸುಖವಿಲ್ಲವೆಂದು ಕಂಡ ಹುಡುಗರಿಗೆ ತನ್ನ ನೋಟದ ಬಾಣಗಳಿಂದ ತನ್ನತ್ತ ಸೆಳೆದುಕೊಂಡು ಗಂಡನಿಲ್ಲದ ಸಮಯ ನೋಡಿ ಹುಡುಗರೊಂದಿಗೆ ತನ್ನ ಕಾಮದಾಹ ತೀರಿಸಿಕೊಂಡು ಬರುವ ಕಾಮಿನಿಯರೇ ಈಗಿನ ಕಾಲದ ಮಹಾಲಕ್ಷ್ಮಿಯರೆಂದು ಮಾತ್ರ ಮರೆಯಬೇಡ. ನೋಡು ಪೂಜಾ, ಸುಮ್ಮನೆ ನೀನಾಗಿ ನೀನು ಒಲಿದು ಬಂದು ನನಗೆ ಸುಖ ನೀಡಿದರೆ ಸರಿ, ಇಲ್ಲದ ಹೋದರೆ ಬಲಾತ್ಕಾರಕ್ಕೆ ಬಲಿಯಾಗಿವೆ. ನೀಚ. ಹಾಯ್, ನಮಸ್ಕಾರ ಫ್ರೆಂಡ್ಸ್. ಸೊ ನೀವು ನೋಡ್ತಿದ್ದೀರಾ. ಸೊ ಈಗ ಪ್ರೀವಿಯಸ್ ರಿಹರ್ಸಲ್ದು ನಮ್ಮ ಆತ್ಮೀಯ ಸ್ನೇಹಿತ, ಬಾಲ್ಯ ಸ್ನೇಹಿತ, ಪ್ರೌಢಶಾಲಾ ಶಿಕ್ಷಣದಲ್ಲಿ ಜಗಳೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜೊತೆಗೆ ಕಲ್ತಿರ್ತಕ್ಕಂಥ ವ್ಯಕ್ತಿ KT ವೆಂಕಟೇಶ್, ಕಲ್ದೇಪುರ ತಿಪ್ಪಣ್ಣನ ಮಗ ವೆಂಕಟೇಶ್ ಅಲಿಯಾಸ್ ಕಲಾವಿದ. ಸೊ ಇವರು ಒಂದು ಖಳನಾಯಕನ ಪಾತ್ರದಲ್ಲಿ ಇದೇ ದಿನಾಂಕ 8ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ ತಮ್ಮ ಸ್ವಗ್ರಾಮ ಕಲ್ಲದೇವಪುರದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದೊಡ್ಡ ರಥೋತ್ಸವದ ಪ್ರಯುಕ್ತ ಕೈ ಸೇರದ ಗುಲಾಬಿ ಅರ್ಥಾತ್ ನೊಂದ ಪ್ರೇಮಿಗಳ ನೋವಿನ ಕತೆ, ನಮ್ಮ ಯುವ ಕವಿಯಾಗಿರ್ತಕ್ಕಂಥ ಶಂಭು ದಾಸರಿಗಿಡ್ಡೆನೆಟ್ಟಿ ಇವರ ಒಂದು ವಿರಚಿತ ನಾಟಕವನ್ನು ಅಭಿನಯಿಸಿದರೆ ಅದರಲ್ಲಿ ಇವರು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ KT ವೆಂಕಟೇಶ್ ಅವರು, ಕಲಾವಿದ ಅವರು, ಖಳನಾಯಕನ ಪಾತ್ರದಲ್ಲಿ ವಿಕ್ರಮ್ ಅಲಿಯಾಸ್ ವಿಕ್ಕಿ ಈ ಒಂದು ಪಾತ್ರದಲ್ಲಿ ಅಭಿನಯಿಸಿದರೆ ಅದ್ಭುತವಾದ ಕಲಾವಿದ. ಸುಮಾರು 5ರಿಂದ 6 ಆಲ್ರೆಡಿ ನಾಟಕ ಪ್ರದರ್ಶನ ಮಾಡಿದ್ದಾರೆ. ಪ್ರೇಮ ಕಥನ, ಪ್ರೇಮ ತ್ಯಾಗ, ಈ ತರಹದ ಒಂದು ಸುಮಾರು 4ರಿಂದ 5 ನಾಟಕ ಮಾಡಿದ್ದಾರೆ. ಎಲ್ಲದರಲ್ಲೂ ಸಹ ಒಂದು ಖಳನಾಯಕನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೊ ಒಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ನಾಟಕವನ್ನು ಕಣ್ತುಂಬಿಕೊಳ್ಳಲು ಜಗಳೂರು, ಚಳ್ಳಕೆರೆ ಹಾಗೂ ಚಿತ್ರದುರ್ಗ ತಾಲೂಕಿನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಹಾಗೂ ಸ್ನೇಹಿತರು ತಪ್ಪದೆ ಈ ದಿನಾಂಕ 8ನೇ ತಾರೀಕಿನಂದು ಶ್ರೀ ಕಲ್ಲೇಶ್ವರ ಸ್ವಾಮಿ ರಥೋತ್ಸವ ಪ್ರಯುಕ್ತ ಅಭಿನಯಿಸ್ತಿದ್ದಾರೆ. ಸೊ ಎಲ್ಲರೂ ಬಂದು ರಂಗಭೂಮಿ ಕಲಾವಿದರನ್ನು ಹರಸಿ ಆಶೀರ್ವದಿಸಿ ಹಾರೈಸಿ ಅಂತ ಹೇಳ್ತಾ ಸೊ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು.